ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಮೇಥಿ ಮಸಾಲ ಪುರಿನ ಮಾಡ್ತಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಒಂದು 2 ಕಪ್ಪಷ್ಟು ಗೋಧಿ ಹಿಟ್ಟು, ಒಂದು ಹಾಫ್ ಕಪ್ಪಷ್ಟು ಕಡಲೆ ಹಿಟ್ಟು, ಒಂದು ಹಾಫ್ ಕಪ್ಪಷ್ಟು ರವೆ, 1 ಕಪ್ಪಷ್ಟು ಮೈದಾ ಹಿಟ್ಟು, ಕಟ್ ಮಾಡಿಟ್ಕೊಂಡಿರೋ ಕೊತ್ತಂಬರಿ, ಕಟ್ ಮಾಡಿಟ್ಕೊಂಡಿರೋ ಮೆಂತ್ಯ ಸೊಪ್ಪು, ಬಾಯ್ಲ್ ಮಾಡಿಟ್ಕೊಂಡಿರೋ ಪೊಟ್ಯಾಟೊ, ರೆಡ್ ಚಿಲ್ಲಿ ಪೌಡರ್, ಗರಂ ಮಸಾಲ, ಕೊರಿಯಂಡರ್ ಪೌಡರ್, ಓಂಕಾಳು ಮತ್ತು ಜೀರಿಗೆನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಅದಾದಮೇಲೆ ಎಷ್ಟು ಬೇಕಾಗೋಷ್ಟು ಅಷ್ಟು ನೀರನ್ನು ಹಾಕ್ಕೊಂಡು ಸಾಫ್ಟ್ ಆಗಿರೋ ಹಿಟ್ಟನ್ನು ಕಲಸಿಟ್ಕೊಳ್ಳೋಣ. ಚಪಾತಿ ಹಿಟ್ಟಿಗೆ ಹೇಗೆ ಥರ ಕಲಿಸ್ಕೊತಿರೋ ಹಾಗೆ ಕಲಿಸ್ಕೊಳ್ಳೋಣ. ಒಂದು ಅರ್ಧ ಗಂಟೆ ಹಿಟ್ಟು ನೆನೆದ ಮೇಲೆ ಸಣ್ಣದಾಗಿರೋ ಉಳ್ಳಿಗಳನ್ನು ಮಾಡಿಕೊಂಡು ಪುರಿ ಮಾಡ್ಕೊಳ್ಳೋಣ. ನಿಮ್ಗೆ ಎಷ್ಟು ದೊಡ್ಡ ಬೇಕೋ ಅಷ್ಟು ದೊಡ್ಡದಾಗಿ ಲಟ್ಸ್ಕೊಬೋದು ಪುರಿನ. ಆಮೇಲೆ ನಾನು ಎಣ್ಣೆನ ಆಲ್ರೆಡಿ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಬಿಸಿ ಎಣ್ಣೆಯಲ್ಲಿ ಪುರಿನ ಬಿಟ್ಕೊಂಡು ಕರೆದ್ರೆ ಗರಿ ಗರಿಯಾಗಿರೋ ತುಂಬಾ ಟೇಸ್ಟಿಯಾಗಿರೋ ಪುರಿ ರೆಡಿ ಆಗುತ್ತೆ. ನಾರ್ಮಲ್ ಪುರಿಗಿಂತ ಇದೊಂಥರ ಟೇಸ್ಟಿಯಾಗಿರುತ್ತೆ, ಮಸಾಲೆಯಾಗಿರುತ್ತೆ. ಇದನ್ನು ನೀವು ಬರೀ ಚಟ್ನಿ ಜೊತೆ ಸರ್ವ್ ಮಾಡಿದ್ರೂ ತಿನ್ನೋಕ್ಕೂ ತುಂಬಾ ಟೇಸ್ಟಿಯಾಗಿರುತ್ತೆ. ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.